ನೀತಿ ಕಿರಿಯಾಚರದೊಳಗ 10 ಪದ್ಯಗಳನ್ನ ನೀತಿ ಬಗ್ಗೆ ಹೇಳ್ತಾ ಬಂದು ಇನ್ನು 3 ಪದ್ಯಗಳು ಏನು ಹೇಳೋರದನ್ನ ಕ್ರಿಯಾಗಳ ಬಗ್ಗೆ ಹೇಳ್ತಾರೆ. ನಂತರ ಚರ್ಯ ಪದಗಳನ್ನ 13 ಪದ್ಯಗಳು ಹೇಳ್ತಾರ. ಒಟ್ಟೆ 26 ಪದ್ಯಗಳನ್ನ ಶ್ರೀಮನ್ ಇದು ರಚನೆ ಮಾಡ್ಯಾರ. ಇವತ್ತು ಏನ್ ತಿಳಿಸ್ತಾರ ಅಂದ್ರ ಕಾಲ, ಕರ್ಮ, ಮಾಯೆ ಎಂಬವನು ವಿಶಾಲಮತಿಗಳು ಎಲ್ಲವೂ ಶಿವಭಕ್ತಿಯುಕ್ತರಾಗಿರಿ. ಕಾಲ ಅಂದ್ರೆ ಯಮ. ಮತ್ತಿದೆ ಮುಂದಿನ ಪಟ್ಟಗಳು ನಾಳೆ ದೇಶ ಕಾಲ ವಸ್ತು ಡಿ ಸಿ ಒಲಿ ಪಟ್ಟಗಳು ಕಾಲ ಅಂದ್ರೆ ಸಮಯ ಅಂತ ಹೇಳ್ಯಾರ. ಇವತ್ತೇನ್ ಹೇಳ್ತಾರಂದ್ರೆ ಕಾಲ ಅಂದ್ರೆ ಯಮ. ಆ ಯಮನೂ ಗೆಲ್ಲಾಕ ಬರ್ತದ. ನಾ ಮಾಡುವಂತ ಎಂತ ಏನ ಕರ್ಮ ಐತಂದ್ರೆ ಸಹಿತ ಅಂತ ಕರ್ಮಗಳು ಸಹಿತ ಪರಮಾತ್ಮನ ಏನ್ ಮಾಡ್ತಾನ, ಶಿವಭಕ್ತಿ ಯುಕ್ತರಾದ್ರ ಏನ್ ಮಾಡ್ತಾನಪ್ಪ ಅವ್ನ್ ಗೆಲ್ಲಾಕ ಬರ್ತದ. ಮಾಯನೂ ಗೆಲ್ಲಾಕ ಬರ್ತದ. ಅದಕ್ಕ ಕಾಲ, ಕರ್ಮ, ಮಾಯೆ ಮೋನು ಗೆಲ್ಲಲವುದು ವಿಶಾಲಮತಿಗಳು ಶಿವಭಕ್ತಿ ಯುಕ್ತರಾಗಿರಿ. ನಾವೇನು ಮಾಡಬೇಕಂದ್ರ ಮುಖ್ಯವಾಗಿ ಅಂತಂತ ಯಮ ಅಂದ್ರ ಯಾರಿಗೂ ಸಂತೋಷ ಆಕತ್ತೇಳ್ರಿ. ಏತಮ್ಮ ಕುರ್ಚಿ ಮೇಲೆ ಕುಂದ್ರಬಾರ್ದು, ನೀವು ಎಂದೂ ಕುಂದ್ರಬಾರ್ದು. ದೊಡ್ಡವ್ರ ಎದುರಿಗೆ ಎಂದೂ ಕುಂದ್ರಬಾರ್ದು, ಗುರುಗಳ ಎದುರಿಗೆ ಎಂದೂ ಕುಂದ್ರಬಾರ್ದು. ಕುರ್ಚಿ ಮೇಲೆ ಕುರ್ಚಿ ಕುಂತ ಎಲ್ಲಾರ ಕಾಲ ಹಿಡ್ಕೊಂಡ್ರ ಮೊದಲು ಕಳ ಕುಂಡ್ರ ಮೊದಲು ಕುಂದ್ರಾಕಲಿ ಏನು. ಹಲೋ ರೀ, ನಾ ಭಾಷೇಂದ್ರ ಆಡ್ರಿ ಸರಿಗಾರ. ಹಾಂ ಬರ್ರಿ ಬರ್ರಿ, ಊರಾಗ ಬರ್ರಿ, ಬರ್ತೀವ್ರಿ. ಗಪ್ರಿ ಈಗ ತರಕ್ ಹೋಗ್ಯಾರ. ಈಗ ಗಂಟು ಹೋಗ್ಯಾರ ತರಕ್. ಅಲ್ಲ ಈಗ ಇವ ಆನೆ ಬಂದತ್ತೆ. ಆನೆ ಬಂತು. ಆನೆ ಬಿಜಾಪುರ ಆನೆ ಇಲ್ಲಿಗೆ ಎಕ್ಕ ಬಂತು. ಆದಿತ್ಯ ಬಂದಿರ್ಬದ ಆದಿತ್ಯ ನೋಡೇ ಬಂದೈತಿ. ಅದು ಮಹಾರಾಷ್ಟ್ರದಿಂದ ಕೇಳಿರಲ್ಲ, ರಜನಿ ಪದ್ಮ ಅನ್ನುವಂತ ಹೆಸರು ಇಟ್ಕೊಂಡು ನಾಳೆ ಅಪ್ಪನ ಸೇವಾ ಮಾಡಕ್ ನೀವು 1 ತಿಂಗಳು ಬಂದಿರಂದ್ರೆ ನಾ 1 ದಿನ ಬರೋಣ ನಾನು. ಬಹಳ ಸಂತೋಷ. ನಾಳೆ ಹಬ್ಬನ ಹಬ್ಬ ಇರ್ಲಿ. ಇವತ್ತು ಏನ್ ತಿಳಿಸ್ತಾರಂದ್ರ ಆ ಯಮನನ್ನ ಗೆಲ್ಲಾಕ್ ಬರ್ತದಪ್ಪ. ನಂತರ ಏನ್ ಮಾಡಕ್ ಬರ್ತದ, ನೀ ಎಂತ ಪಾಪ ಕೃತ್ಯಗಳನ್ನು ಮಾಡಿದ್ರು ಸಹಿತ ಅದನ್ನೂ ಗೆಲ್ಲಾಕ್ ಬರ್ತದ. ಆ ಮಾಯೆಯನ್ನು ಸಹಿತ ಗೆಲ್ಲಾಕ್ ಬರ್ತದ. ಅದಕ್ಕ ಜೀವನಿಗೆ ಉಪಾಧಿ ಏನಂದ್ರೆ ಐವಿಧ್ಯ ಅದ. ಪರಮಾತ್ಮನ ಉಪಾಧಿ ಅದ. ಅದ್ಯಾವುದು ಮಾಯ. ಯಾ ಮಾಯ ಸಾಮಯ ಅಘಟಿತ ಘಟನಾಪಟಿ ಹಚ್ಚಿ ಮಾಯ. ಈ ಜಗತ್ತಿನೊಳಗೆ ಏನಾದ್ರೂ ಮಾಡ್ಲಾರಂತ ಶಕ್ತಿ ಕೆಲಸ ಮಾಡ್ತಾ ಅದು ಮಾಯ ಮಾಡ. ಯಾಕೆ ಪರಮಾತ್ಮನ ಉಪಾಧಿ ಅದು. ಅದಕ್ಕೆ ಅಂತ ಮಾಯನೂ ಸಹಿತ ಗೆಲ್ಲಾಕ್ ಬರ್ತದಪ್ಪ ಅಂತ ತಿಳ್ಕೊಂಡು ಮಹಾತ್ಮರು ನೀವೇನ್ ಮಾಡ್ರಿ, ಶಿವಭಕ್ತಿ ಯುಕ್ತರಾಗಿರಿ. ಪರಮಾತ್ಮ ಭಕ್ತಿ ಮಾಡ್ರಿ, ಪರಮಾತ್ಮ ಭಜಿಸ್ರಿ, ಪರಮಾತ್ಮ ನಾಮಸ್ಮರಣೆ ಮಾಡ್ರಿ, ಪರಮಾತ್ಮ ಪೂಜಿಸ್ರಿ. ನಿಮಗೇನಾಗಂಗಿಲ್ಲ, ಆ ಯಮನ್ನು ಬಾಧೆ ಇಲ್ಲ. ನೀವು ಮಾಡುವಂತ ಎಂತ ಅವರೇ ಕರ್ಮ ಇರ್ಲಿ ಅದೇನಾಗ್ತದ, ಒಳ್ಳೇದಾಗ್ತದ, ಸತ್ಕರ್ಮ ಅನಿಸ್ಕೊತದ. ನೀವು ಅಂತ ಮಾಯಕ್ಕಿಂತ ಮಾಯ ತಾಯಿ ಸಹಿತ ಗೆಲ್ಲಾಕ ಬರ್ತದ. ಅದಕ್ಕಾಗಿ ನೀವೇನ್ ಮಾಡ್ರಿ, ಶಿವಭಕ್ತಿ ಯುಕ್ತರಾಗಿರಿ, ಶಿವಭಕ್ತಿ ಯುಕ್ತರಾಗಿ ತಿಳ್ಕೊಂಡು ಶ್ರೀಮನ್ ನಿಜ ಶ್ರೀಗಳು ಪರಮಾತ್ಮನ ಬಗ್ಗೆ ಬಹಳ ಅಪಾರವಂತ ಭಕ್ತಿ ಉಂಟುಗೋಸ್ಕರವಾಗಿ ವಿಚಾರ ಪುಣ್ಯಾತ್ಮ ಈ ಊರೊಳಗೆ ಯಾರೋ ಉಳಿದಿಲ್ಲ ಅನಿಸೈತೆ ನನಗೆ. ಯಾಕಂದ್ರ ತಾಯಿಯಂದ್ರೆ 100 ಮಂದಿ ದಿನನಿತ್ಯ ಜಪ ಮಾಡ್ಯಾರ, ಪರಮಾತ್ಮ ಪೂಜಿಸ್ಯಾರ, ಪರಮಾತ್ಮ ನಾಮಸ್ಮರಣೆ ಮಾಡ್ಯಾರ. 57 ವರ್ಷ ಪರ್ಯಂತರ ಅಖಂಡವಾಗಿ ನಾಮಸ್ಮರಣೆ ಮಾಡ್ಯಾರ. ಶಿವನ ಪರಮಾತ್ಮ ನಾಮಸ್ಮರಣೆ ಮಾಡ್ಯಾರ. 1 ತಿಂಗಳ ಪರ್ಯಂತರವಾಗಿ ಪರಮಾತ್ಮನ ಮಂತ್ರ ಅಲ್ಲೇ ನಾಮಸ್ಮರಣೆ ಮಾಡೋದ್ರಿಂದ ಏನಾಗ್ತದ, ಪಾಪ ನಾಶ ಆಗ್ತದ. ಈ ಪರಮಾತ್ಮನ ಮಂತ್ರವನ್ನು ಉಚ್ಚಾರಣೆ ಮಾಡೋದು ಏನಾಗ್ತದೆ, ಮೋಕ್ಷ ಆಗ್ತದೆ. ಅದಕ್ಕಾಗಿ ಏನ್ ಮಾಡೋದು ಜಪ 2 ಕೆಲಸ ಮಾಡಿದ. ಒಮ್ಮೆ ನಾವು ಪಾಪನ ನಾಶ ಆಗ್ಬೇಕಾದ, ನಾವು ಮೋಕ್ಷ ಹೊಂದಬೇಕಾಗಿರ್ತದೆ. ಅದಕ್ಕಾಗಿ ಇವತ್ತು ದಿವಸ ನೀವೇನ್ ಮಾಡ್ರಿಪ್ಪ ಅಂದ್ರ ಶಿವಭಕ್ತಿ ಯುಕ್ತರಾಗಿರಿ. ಆ ಪರಮಾತ್ಮ ಭಕ್ತಿಯನ್ನ ನೀವು ಕೂಡಿದ್ರಂದ್ರ ನಿಮ್ಗೇನಾಗ್ತದ, ಆ 3ಗಳ ಬಾಧೆ ಅಂದ್ರ ಯಮನ ಬಾಧೆ ಇಲ್ಲ, ಆ ಕರ್ಮದ ಬಾಧೆಗಳು ಇಲ್ಲ, ನಿಮಗೇನಾಗಂಗಿಲ್ಲ. ಮತ್ತೆ ಮಾಯ ಅನ್ನೋ ಸಹಿತ ನಿಮ್ಗೆ ಬರಂಗಿಲ್ಲ ಅಂತ ತಿಳ್ಕೊಂಡು ಎಲ್ಲಾಕ ಬರ್ತದೆ ಅಂತ ತಿಳ್ಕೊಂಡು ಶ್ರೀಮನ್ ನಿಜನಿಗಳು ಮೊದಲನೇ ಪದ್ಯೊಳಗ ಮಾರ್ಕಂಡೆಯನ್ನ ದೃಷ್ಟಾಂತ ಕೊಟ್ಟಾರ. 2ನೇ ಪದ್ಯೊಳಗ ಆ ವಿದುರ ರಾಜ ಮಹಾರಾಜ ತನ್ನ ರಾಜ್ಯವನ್ನು ಸಂಪತ್ತಿನ ಕೂಡಿದ್ರೆ ಸಹಿತ ಕೊನೆಗೆ ಏನ್ ಮಾಡ್ತಾನಂದ್ರ ಅರಣ್ಯದಲ್ಲಿ ಬಡಿರಿ ಅಂತ ತಿಳ್ಕೊಂಡು ಪ್ರಾಣ ಬಿಡ್ತಾನ. ಅಂತಾವು ಸಹಿತ ಏನ್ ಮಾಡದ, ಕರ್ಮ ದುಷ್ಟ ಕರ್ಮ ಮಾಡಿದ ಏನ್ ಮೋಕ್ಷವಾಗ್ಯದ. ಮಾಯಾಗ ಆ ಭಂಗಿ ನಮಸಂಗಿಲ್ಲ,
ಈ ಮಾಯೆ ಇದೆ ಅಂತ ತಿಳ್ಕೊಂಡದಕ್ಕಾಗಿ ಅವನಿಗೂ ಸಹಿತ ಮಾಡಲು ಭೃಂಗಿಗೂ ಸಹಿತ ಮಾಡಲು ಪರಮಾತ್ಮ ಮತ್ತೆ ಒಂದು ಕಾಲ ಕೊಟ್ಟು ಮೋಕ್ಷ ಸಾಮ್ರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿ ಅಂತ ತಿಳ್ಕೊಂಡು ಮಾತು ತಿಳಿಸ್ತಾ ಇರ್ತೀನಿ ಆಗ್ತಾರೆ. ಇದೇ ವಿಷಯವಾಗಿ ಸಕಲ ಪೂಜರು ಮಾತಾಜರು ಇನ್ನೂ ಸವಿಸ್ತಾರವಾಗಿ ಬಹಳ ಸುಂದರವಾಗಿ ಕಾಲ ಕರ್ಮ ಮಾಯೆ ಎಂಬವನು ಗೆಲ್ಲಲವರು ವಿಶಾಲ ಮತಿಗಳು. ನಮ್ಮ ಮತಿ ಹಂಗ ವಿಶಾಲ ಆಗ್ಬೇಕು ಮೊದಲು. ಯಾರ್ಯಾರು ಎಲ್ಲೆಲ್ಲಿ ಸ್ನಾನ ಮಾಡ್ತಾರೆ ಅಂತ ಬಂದಿರ್ತಕ್ಕಂಥವು. ಇವತ್ತು ಯಾಕೆ ನಮ್ಮನ್ನೆಲ್ಲರ ಬುದ್ಧಿ ಸಣ್ಣವಾಗಿ ಅಂದ್ರೆ ಎಲ್ಲರೂ ಏನ್ ಮಾಡ್ರಿ ಬಸಲ್ದಾಗ ಜಳಕ ಮಾಡಿ. ಅವಾಗೆಲ್ಲ ಋಷಿ ಮುನಿಗಳೆಲ್ಲ ಮಹಾ ತಪಸ್ಸುಗಳೆಲ್ಲ ಯಾಕೆ ಏನ್ ಮಾಡ್ತೀರಿ ನದಿಯ ಸ್ನಾನ ಮಾಡ್ತೀರಿ. ಯಾ ನೀರಾಗ ಸ್ನಾನ ಮಾಡ್ರಿ ಆ ಬುದ್ಧಿ. ನೀವು ಬಚ್ಚಲ್ ನೀರಾಗ ಸ್ನಾನ ಮಾಡ್ತೀರಿ ಅಂದ್ರೆ ಬಚ್ಚಲ್ ಅಷ್ಟ ಬುದ್ಧಿ ಇರ್ತದೆ. ಮತ್ ನದಿ ನೀರು ಸ್ನಾನ ಮಾಡೋರ್ಗಿರ್ತದೆ, ನದಿ ಅಷ್ಟು ವಿಸ್ತಾರ ಆಗಿರ್ತದೆ. ಮತ್ ಸಮುದ್ರ ನೀರು ಸ್ನಾನ ಮಾಡಿ ಸಮುದ್ರ ವಿಶಾಲ ಆಗಿರ್ತದೆ. ಸಮುದ್ರನು ವಿಶಾಲ ಇಲ್ಲ. ಅದಕ್ಕಾಗಿ ನಮ್ಮ ಬುದ್ಧಿ ಅಂದ್ರೆ ವಿಶಾಲ ಮತಿಗಳು. ಮತಿ ಅಂದ್ರೆ ಬುದ್ಧಿ. ನೀವೇನಾಗ್ರಿ ವಿಶಾಲ ಮತಿಗಳು, ಶಿವಭಕ್ತಿಯುಕ್ತರಾಗಿರಿ, ದೊಡ್ಡ ಬುದ್ಧಿ ಉಳ್ಳದಿರಪ್ಪ, ವಿಸ್ತಾರವಂತ ಬುದ್ಧಿ ಉಳ್ಳವರಿಗೆ ನೀವೇನಾಗ್ರಿ ಪರಮಾತ್ಮ ಭಕ್ತಿ ಉಳ್ಳವರಾಗ್ರಿ. ಈ ಮೂರು ಬಾಧೆಗಳಿಲ್ಲ, ಕಾಲ ಕರ್ಮ ಮಾಯೆಗಳ ಬಾಧೆ ಇಲ್ಲ ಅಂತ ತಿಳ್ಕೊಂಡು ನಮ್ಮ ನಿಮಗೆ ತಿಳಿಸ್ತಾ ಇದ್ದಾರೆ. ಅಂತ ಪ್ರಪ್ರಥಮವಾಗಿ ನಮ್ಮ ನಿರಂಜನ ಮಾತಾಜಿಯವರು ಕಾಲ ಕರ್ಮ ಮಾಯೆಯನ್ನು ಗೆಲ್ಲಲವರು ವಿಶಾಲ ಮತಿಗಳು ಶಿವಭಕ್ತಿಯುಕ್ತರಾಗಿರುವಂತಹ ಮಾತನ್ನು ಭಕ್ತಮಿದೆ 10 ನಿಮಿಷಗಳ ಪರ್ಯಂತರವಾಗಿ ನಮ್ಮನ್ನು ನೀಡ್ತಾ ಇದ್ರೆ ಆಲಿಸೋಣ. ಬಾಯಲ್ಲ ಪುನಃ ಇಲ್ಲ